ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಭಾನುವಾರ ಭಾನುವಾರ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರದು ಕಾಫಿ ಆಯಿತಾ? ಏನೇನು ಮಾಡ್ತಾ ಇದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಕಾಫಿ ಆಯಿತಾ, ಏನು ತಿಂಡಿನೇ ಎಲ್ಲ ಮಾಡಿಬಿಟ್ಟಿದ್ದೀರಾ ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ? ನಮ್ಮದು ಇನ್ನು ತಿಂಡಿ ಏನೂ ಮಾಡಿಲ್ಲ, ಇವಾಗ ಮಾಡ್ತೀನಿ. ಇವತ್ತು ಭಾನುವಾರ ಆಗಿದ್ದರಿಂದ ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಕಾಫಿ ನಾವೇನು ಬೆಳಿಗ್ಗೆ ಏನು ಕಾಫಿ ಏನು ಕುಡಿಯೋಲ್ಲ, ಮಾಮೂಲಿ ಬೆಳಿಗ್ಗೆ ಬಿಸಿನೀರೆಲ್ಲ ಕುಡ್ದು ಆಗಿದೆ. ಬಿಸಿನೀರೆಲ್ಲ ಕುಡ್ದು ಎಲ್ಲ ಆಗಿದೆ. ಇವಾಗ ಬಂದ್ಬಿಟ್ಟು ತಿಂಡಿ ಮಾಡಬೇಕು. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಈಗ ಕಾರ್ತಿಕ ಮಾಸದಲ್ಲಿ ಆಲ್ಮೋಸ್ಟ್ ಯಾರೂ ನಾನ್ ವೆಜ್ ತಿನ್ನಲ್ಲ, ನಾವು ತಿನ್ನಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ಅತ್ತೆ ತೀರ್ಕೊಂಡಿದ್ದರಿಂದ ನಾವು 1 ವರ್ಷ ಗಂಟ ಅದೆಲ್ಲವೂ ನಮ್ಮದು ಮಾಡಿಲ್ಲ ಅಂದರೆ ನಡೆಯುತ್ತೆ, ಮಾಡಬಾರ್ದು ಅಂತಾರಲ್ವ. ಹಾಗಾಗಿ ನಾನ್ ವೆಜ್ಜು ಮಾಡ್ತಾ ಇದ್ದೀವಿ. ಇವಾಗ ಫಸ್ಟು ಎಷ್ಟೊಂದು ತಿಂಗಳಾಯಿತು ಗೊತ್ತಾ? ಎಷ್ಟು ತಿಂಗಳಾಯಿತು ಗೊತ್ತಾ? 2 months ಆಯಿತು ಫ್ರೆಂಡ್ಸ್, ನಾವು ನಾನ್ ವೆಜ್ಜೇ ತಿಂದಿಲ್ಲ. ನಾನ್ ವೆಜ್ಜು ತಿನ್ನೋದು ಬಿಟ್ಟು 2 ತಿಂಗಳಾಯಿತು. ತಿಂದೇ ಇದಕ್ಕೆಲ್ಲ ಅದು ರೀಸನ್ಸು ಇದು ರೀಸನ್ಸು. ನಮ್ಮ ಮನೇಲಿ ಹೋಮ ಮಾಡ್ತಿದ್ವಿ, ಅದು ಅವಾಗೆಲ್ಲ ಮಾಡಿದ್ವಲ್ವ. ನಮ್ಮ ಅತ್ತೆದೇ ತಿಥಿ ಮಾಡಿದ್ವಿ 12 ದಿವಸಕ್ಕೆ, ಆವಾಗ ಮಾಡಿರೋದು. ಇನ್ನು ನಾವು ತಿಂದು ಇಲ್ಲ, ಮಾಡೂ ಇಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂದ್ಕೊಂಡೆ. ಲಾಸ್ಟ್ ವೀಕೇ ಮಾಡೋಣ ಅಂದ್ಕೊಂಡಿದ್ದೆ. ಲಾಸ್ಟ್ ವೀಕ್ ಬಂದುಬಿಟ್ಟು ಏಕಾದಶಿ ಏನೋ ಇತ್ತಲ್ವ. ಹಾಗಾಗಿ ಲಾಸ್ಟ್ ವೀಕ್ ಏನೂ ಮಾಡೋಕ್ಕಾಗಿಲ್ಲ, ಮಾಡಲಿಲ್ಲ. ಈ ವೀಕಲ್ಲಿ ಇವತ್ತೇನೂ ಇಲ್ಲ ನೋಡ್ಕೊಂಡು, ಹಾಗಾಗಿ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ನೀವೇನೇನು ತಿಂಡಿ ಮಾಡಿದ್ದೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ ಫಸ್ಟು ನಾನು ಇಲ್ಲಿ ಪಾತ್ರೆಗಳೆಲ್ಲ ಇದೆ, ಅದು ಸ್ವಲ್ಪ ಎಲ್ಲ ಎತ್ತಿಡಬೇಕು. ಇನ್ನು ಇವಾಗ ಕಾಫಿ ಎಲ್ಲ ಕುಡ್ದಿರೋದು ಪಾತ್ರೆ ಇದೆ, ಅವೊಂದು ಸ್ವಲ್ಪ ಕಾಫಿ ಅಂದರೆ ಹಾಲು ಕುಡ್ದಿರೋದು, ಆಮೇಲೆ ನೀರು ಕುಡ್ದಿರೋದು ಅದೆಲ್ಲ ಇದೆ. ಬೆಳಗ್ಗೆ ಟೈಮು ಎಲ್ಲರೂ ಕಾಫಿ ಕುಡಿತಾರಲ್ವ, ಅದು ಕಾಫಿ ಅಂಥೇಳಿ ರೂಢಿ ಆಗಿಬಿಟ್ಟಿದೆ. ಅದೆಲ್ಲ ಪಾತ್ರೆಗಳಿದೆ, ಅದೆಲ್ಲ ಸ್ವಲ್ಪ ವಾಶ್ ಮಾಡಿ ಇಡಬೇಕು. ಇವಾಗ ಟೈಮ್ ಅಂದ್ಬಿಟ್ಟು 10 ಗಂಟೆ ಆಗಿದೆ. ಇನ್ನೂ ಏನೋ ತಿಂಡಿ ಮಾಡಿಲ್ಲ, ಸ್ವಲ್ಪ ಲೇಟಾಗಿ ಎದ್ದೆ. 8 o'clock 8:30ಗೆ ಭಾನುವಾರ ಲೇಟಾಗಿ ಎದ್ದೊಳ್ತೀನಿ, ಹಾಗಾಗಿ ಲೇಟಾಗಿ ಎದ್ದಿರೋದಾಯಿತು. ಆಮೇಲೆ ಎದ್ಬಿಟ್ಟು ಮಾಮೂಲಿ ಬೆಳಿಗ್ಗೆದೆಲ್ಲ ಕೆಲಸ ಆಯಿತು. ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಟೆಸ್ಟ್ ಇದೆ, ಹಾಗಾಗಿ ಅವಳಿಗೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಹಾಕ್ಕೊಡ್ತಾ ಇದ್ದೆ. ಅವಳು ಬರಿತಾ ಇರ್ತಾಳೆ, ನಾನು ಅಡುಗೆ ಮಾಡ್ಬೋದಲ್ಲ ಅಂಥೇಳಿ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಏನಾದರೂ ಕರಿ ಮಾಡಿಬಿಟ್ಟು ದೋಸೆ ಇಟ್ಟಿದೆ, ದೋಸೆ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ. ಆಗಿದ್ದಷ್ಟು ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೇ ತಗೊಂಡು ಶೇರ್ ಮಾಡ್ತೀನಿ. ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ, ಸರಿನಾ? ಬನ್ನಿ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದೇ ಇದು ಬಂದ್ಬಿಟ್ಟು ಗ್ರೀನ್ ಚಿಲ್ಲಿ ಪೆಪ್ಪರ್ ಫ್ರೈ ಮಾಡಿದ್ದೀನಿ. ಇದಕ್ಕೆ ಇವಾಗ ದೋಸೆ ಹಿಟ್ಟಿತ್ತಾ, ಹಾಗಾಗಿ ಚಪಾತಿ ಮಾಡೋಣ ಅಂದ್ಕೊಂಡು ಹಿಟ್ಟೆಲ್ಲ ಕಲಿಸ್ದೆ. ದೋಸೆ ಹಿಟ್ಟಿತ್ತು, ಸರಿ ಇದಕ್ಕೆ ಚೆನ್ನಾಗಿರುತ್ತಲ್ವ ಅಂಥೇಳಿ ಮಾಡಿದ್ದೀನಿ. ಆಮೇಲೆ ಇದು ಕಬಾಬಿಗೆ ಒಂದು ಸ್ವಲ್ಪ ಹಿಟ್ಟೆಲ್ಲ ಕಲಿಸಿ ಇಟ್ಟಿದ್ದೀನಿ. ದೋಸೆ ಹಿಟ್ಟಿದೆ ಅಂತ ಹೇಳಿದ್ನಲ್ವ, ಅದೆಲ್ಲ ಫುಲ್ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಇಟ್ಟಿದ್ದೆ ಅಲ್ಲ. ಅದೇ ವೀಕಲ್ಲಿ ಮಾಡಿದ್ದೆ, ಥರ್ಸ್ಡೇ ಏನೋ ಮಾಡಿದ್ದೆ. ದೋಸೆ ಹಿಟ್ಟಿತ್ತು ಜಾಸ್ತಿ ಅಂಥೇಳಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಬನ್ನಿ, ಇವಾಗ ದೋಸೆ ಹಾಕ್ಕೊಳ್ಳೋಣ. ಆಮೇಲೆ ಈ ಕಡೆ ಬಂದುಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ದೀನಿ, ಇನ್ನೂ ವಿಸಲ್ ಹೋಗಿಲ್ಲ. ಇದು ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ. ನಮ್ಮ ಮನೇಲಿ ಏನು ಮಾಡಿದ್ರೂ ನಡೆಯುತ್ತೆ, ಚಿಕನ್ ಸಾಂಬಾರು ಒಂದು ಬೇಕೇ ಬೇಕು ನನ್ನ ಮಗಳಿಗೆ, ಹಾಗಾಗಿ ಚಿಕನ್ ಸಾಂಬಾರು ಒಂದು ಮಾಡಿದ್ದೀನಿ.
ಆಮೇಲೆ ಇವಾಗ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಆಮೇಲೆ ಇವಾಗ ಕಲಿಸಿಟ್ಟಿದ್ದೀನಿ ಕಬಾಬ್ಗೆ, ಹಾಗಾಗಿ ಆಮೇಲೆ ಕಬಾಬ್ ಮಾಡ್ಕೊತೀನಿ. ತಿಂಡಿ ಎಲ್ಲ ತಿಂದ ಮೇಲೆ ಕಬಾಬ್ ಮಾಡ್ಕೊತೀನಿ, ಸ್ವಲ್ಪ ಲೇಟಾಗೆ ಮಾಡ್ಕೊತೀನಿ. ಇವಾಗ ಜಸ್ಟ್ ತಿಂಡಿಗೆ ನಾನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಂಬಾರು, ಕಬಾಬು, ಗ್ರೇವಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು ಟೈಮು. ಅದಕ್ಕೆ ಬೇಗ ಬೇಗ ದೋಸೆ ಹಾಕ್ಕೋತೀನಿ. ದೋಸೆ ಹಾಕ್ಬಿಡ್ತೀನಿ ಇವಾಗ. ನನ್ನ ಮಗಳಿಗೆ ತಿಂಡಿ ಕೊಡಬೇಕು. ತಿಂಡಿನೂ ಊಟನೂ ಎರಡೂ ಒಂದೇ ಸಲ ಆಯಿತು ಇನ್ನು ಮತ್ತೇನು ಮಾಡೋಕ್ಕೋಗಿಲ್ಲ. ಹಾಗಾಗಿ ಅದು ಎತ್ತದೆ ಸರಿ ಕಟ್ಟೆ ಆಗೋಯ್ತು. ನೋಡೇ ಇದಕ್ಕೆಲ್ಲ ನಾನು ವೀಡಿಯೋಸ್ ಆಗಿಲ್ಲ ಅಂಥೇಳಿ ಇನ್ನೊಂದ್ಸಲ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ನಾನ್ ವೆಜ್ ತಿಂದಿಲ್ಲ ಅಂದರೆ ಸಾರಿ, ಸ್ಕಿಪ್ ಮಾಡಿ, ಸರಿನಾ? ಇವಾಗ ಕಾರ್ತಿಕದಲ್ಲಿ ಜಾಸ್ತಿ ಯಾರೂ ತಿನ್ನೋದಿಲ್ಲ. ನಾವು ತಿಂತಾಯಿದ್ದಕ್ಕಿಲ್ಲ, ಆವಾಗಲೇ ಹೇಳಿದ್ನಲ್ವ. ಏನು ಮಾಡೋಣ, ಸಮ್ ರೀಸನ್ಸಿಂದ ತಿನ್ನಬೇಕು. ದೋಸೆ ಎಲ್ಲ ಹಾಕಿಬಿಟ್ಟು ಇವಾಗ ನಮ್ಮ ಮನೇಲಿ ತಿಂಡಿ ಬಂದುಬಿಟ್ಟು ಗ್ರೇವಿ ಮತ್ತು ದೋಸೆ. ಇದು ಇವಾಗ ನನಗೆ ಅಂಥೇಳಿ ತಿಂಡಿ ಹಾಕಿಡ್ತಾಯಿದ್ದೀನಿ. ಆವಾಗಲೇ ಹಾಕಿಟ್ಬಿಟ್ಟೆ, ದೋಸೆ ಹಾಕ್ತಾಯಿದ್ದೆ ಅಂಥೇಳಿ ಹಂಗೆ ವೇಟ್ ಮಾಡ್ತಾಯಿದ್ದೆ. ಅದಕ್ಕೇ ಅದು ಒಂದು ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ, ಅಂದರೆ ಜಾಸ್ತಿ ನೀರು ಹಾಕಿಲ್ಲಲ್ವ ನಾನು, ಗ್ರೇವಿ ಥರ ಮಾಡಿದ್ದೆ ಅಂಥೇಳಿ. ಚಿಕನು ಸ್ವಲ್ಪ ನೀರು ಬಿಟ್ಕೊಂಡಿತ್ತು. ಪರವಾಗಿಲ್ಲ, ನನಗಲ್ವಾ, ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ದೆ. ಇದು ನನಗೆ ಕೆಳಗಡೆದು ಇತ್ತಲ್ವ, ಹಾಗಾಗಿ ಆ ಥರ ಕಾಣ್ತಾಯಿದೆ. ಬನ್ನಿ ಇವಾಗ ತಿಂಡಿ ತಿನ್ನೋಣ. ತಿಂಡಿ ತಿಂದ್ಬಿಟ್ಟು ನೋಡ್ತೀನಿ. ಇವತ್ತೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿತ್ತು. ತಿಂಡಿನೇ ಲೇಟಾಗಿ ತಿಂದಿದ್ದರಿಂದ ಊಟ ಏನೂ ಮಾಡಲಿಲ್ಲ. ಹಾಗಾಗಿ ಕಬಾಬ್ ಇಟ್ಟಿತ್ತಲ್ವ, ಕಬಾಬ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವಾಗ ಕಬಾಬ್ ಮಾಡ್ಕೊತಾ ಇದ್ದೀವಿ. ಮಾಮೂಲಿ ಸಿಂಪಲ್ಲಾಗಿ ಕಬಾಬ್ ಪೌಡ್ರು ಮಾಡ್ತೀವಲ್ವ, ಅದೇ ಥರ. ಮನೇಲೇನೂ ಮಾಡಿಲ್ಲ, ಅಂಗಡಿಯಿಂದ ತಂದು ಕಲಸಿ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟೇ. ಇವಾಗ ಕರ್ದು ತಿಂತಾಯಿದ್ದೀವಿ. ಇವಾಗ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಕಬಾಬ್ ಇದು ರೆಡಿ. ಮತ್ತು ಇವಾಗ ಕಬಾಬೆಲ್ಲ ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಸಂಜೆ ಅಂದ್ರೇನು 4 ಗಂಟೆ ಆಗಿದೆ. ಇವತ್ತು ಅಡುಗೆನೆಲ್ಲ ಮಾಡಿದ್ದೀನಿ, ನಾನ್ ವೆಜ್ ಎಲ್ಲ ಮಾಡಿದ್ದೀನಿ. ನೋಡಿದ್ದೀರಾ, ನಾನ್ ವೆಜ್ ಎಲ್ಲ ಮಾಡಿ ಬೆಳಿಗ್ಗೆ ದೋಸೆಗೆಲ್ಲ ಮಾಡಿದ್ದೆ. ಅದೇ ಗ್ರೇವಿನೂ ಇತ್ತು, ಹಾಗಾಗಿ ಅದೇ ಚಪಾತಿ ಹಾಕ್ಕೊಂಡು ತಿಂದಿದ್ದಾಯಿತು ಇವತ್ತು. ಊಟ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತು ಭಾನುವಾರ ಆಗಿದ್ದರಿಂದ ಎಲ್ಲರದು ಅದೇ ಥರ ಅಲ್ವಾ, ಹಾಗಾಗಿ ನಮ್ಮ ಮನೆಯಲ್ಲೂ ಹಾಗೆ ಇತ್ತು. ಇವಾಗ ನಾನು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ಸೀರೆಗೆ ಕುಚ್ಚು ಕಟ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಅಪ್ಪ ಮಗಳಿಬ್ರು ಮಲಿಕೊಂಡ್ಬಿಟ್ಟವ್ರೆ. ಹಾಗಾಗಿ ನಾನು ಇವಾಗ ನಂಗೆ ನಿದ್ದೆ ಬರ್ತಾ ಇದ್ದಕ್ಕಿಲ್ಲ, ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟೆ. ಆಮೇಲೆ ಸರಿ, ಸೀರೆಗಾದರೂ ಕುಚ್ಚು ಕಟ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಸೀರೆಗೆ ಕುಚ್ಚು ಕಟ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆನೂ ಬ್ಲಾಗ್ ಮಾಡ್ತಾಯಿದ್ದೆ ಅಂಥೇಳಿ ಮರ್ತೋಗ್ಬಿಟ್ಟಿದ್ದೆ. ಆವಾಗಲೇ ಸ್ಟಾರ್ಟ್ ಮಾಡಿದ್ದೆ. ಸರಿ, ಬ್ಲಾಗ್ ಆದರೂ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಬೇಗ ಸೀರೆಗೆಲ್ಲ ಕುಚ್ಚು ಕಟ್ತೀನಿ. ಇವತ್ತಂತೂ ಫಿನಿಷ್ ಮಾಡಲೇಬೇಕು. ಇವಾಗ ಬೇಗ ಫಿನಿಷ್ ಮಾಡಿದ್ರೆ ನಾಳೆ ನನಗೆ ಒಂದು ಸ್ವಲ್ಪ ಕೆಲಸ ಇಲ್ಲ. ಆವಾಗ ನಾನು ಬ್ಲೌಸ್ಗೆ ವರ್ಕ್ ಮಾಡಬೇಕು. ಬ್ಲೌಸು ತಗೊಂಬಂದಿದ್ದೀನಿ, ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ ಇವಾಗ ಬೇಗ ಕುಚ್ಚು ಕಟ್ಟೋಣ. ಫ್ರೆಂಡ್ಸ್, ನಾನು ಯಾವ ಥರ ಸೀರೆ ಕುಚ್ಚು ಕಟ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಜೊತೆ ಪೂರ್ತಿ ಏನು ಶೇರ್ ಮಾಡಿಲ್ಲ. ನಿಮಗೆ ಏನಾದರೂ ಯಾವ ಥರ ಕುಚ್ಚು ಕಟ್ಟಿದ್ದೀನಿ ಅಂಥೇಳಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಸರಿನಾ? ಫುಲ್ ಕಟ್ಬಿಟ್ಟು ಯಾವ ಥರ ಕಟ್ಕೊಂಡೆ ನಾನು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇನ್ನು ಚೆನ್ನಾಗಿರೋದು ಕಟ್ಕೋಬೇಕು ಅಂತ ಇದ್ದೀನಿ, ನನಗೆ ಟೈಮ್ ಇಲ್ಲ, ಹಾಗಾಗಿ ಕಟ್ಕೊಳಕ್ಕಾಗಿಲ್ಲ.
ಫ್ರೆಂಡ್ಸ್, ಇದು ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬಾ ಆಗಿತ್ತು, 10 ಮಿನಿಟ್ಸ್ ಆಗಿಬಿಟ್ಟಿತ್ತು ನಾನು ಕುಚ್ಚು ಕಟ್ಟುವ ಅಷ್ಟೋ ತನಕ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಟ್ತಾ ಇದ್ದೀನಿ, ಪೂರ್ತಿಯಾಗಿ ಕಟ್ಟಿಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಇದೇನು ಫುಲ್ಲು ಲೆಂತಿ ಆಗುತ್ತೆ, ಹಾಗಾಗಿ ಆಮೇಲೆ ಶೇರ್ ಮಾಡ್ತೀನಿ ಆ ಥರ ಕಟ್ತೀನಿ ಅಂಥೇಳಿ. ಇವಾಗ ಕಟ್ಬಿಟ್ಟು ಫಿನಿಶ್ ಮಾಡಿ ಆಮೇಲೆ ಯಾವ ಥರ ಕಟ್ಟಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿ ಬ್ಲಾಗ್ ಎಂಡ್ ಮಾಡ್ತೀನಿ. ಸರಿನಾ? ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಕಟ್ಕೊಂಡಿದ್ದೀನಿ. ಫುಲ್ಲು ಸೀರೆಗೆ ನಂದು ಪಿಂಕು ಮತ್ತು ಗ್ರೀನ್ ಇದೆ, ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಿಕೊಂಡು ಒಂದು ಸ್ವಲ್ಪ ಇನ್ನೊಂಚೂರು ಥ್ರೆಡ್ಡೆಲ್ಲ ಕಟ್ ಮಾಡ್ಕೊತೀನಿ. ಒಂದೇ ಎಳೆದು ಕಟ್ ಮಾಡ್ಕೊತೀನಿ. ನನಗೆ ಯಾವ ಥರ ಬರುತ್ತೋ ಆ ಥರ ಕಟ್ಕೊಂಡಿದ್ದೀನಿ. ನಾನೇನು ಫುಲ್ಲು ಪರ್ಫೆಕ್ಟಾಗಿ ಕಟ್ತೀನಿ ಅಂತೇನಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಫಿನಿಶಿಂಗ್ ಆಗಿದೆ, ಇನ್ನು ಮಾಡಬೇಕು, ಇನ್ನು ಫಿನಿಶಿಂಗ್ ಮಾಡಬೇಕು. ಇದೆಲ್ಲ ಕಟ್ ಮಾಡಿ ಇಲ್ಲೆಲ್ಲ ಸ್ಟೋನ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ಹಾಕಿದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಈ ಥರ ಕಟ್ಕೊಂಡೆ. ಇನ್ನು ನಾನು ಇದಕ್ಕೆ ಸೈಡ್ಗೆಲ್ಲ ಬಿಡ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ನನಗೆ ಅಂದರೆ ಟೈಮ್ ಇದ್ದಾಗ ಹಾಕೋತೀನಿ. ಇದನ್ನು ನಾನೆಲ್ಲ ಕ್ಲೀನಾಗೆ ಒಂದೇ ಅಳತೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಅದು ಮಾಡ್ಕೊತೀನಿ. ಅದು ನನ್ನ ಹಸ್ಬೆಂಡ್ ಮಾಡಿಕೊಡ್ತೀನಿ ಅಂದವ್ರೆ. ನನಗೆ ಅಷ್ಟೊಂದು ಸರಿಯಾಗಿ ಕಟ್ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಅವರು ನಾನು ಮಾಡ್ಕೊಡ್ತೀನಿ ನೀನು ಕಟ್ಟು ಅಂತ ಹೇಳೋರೆ. ಆಮೇಲೆ ಮಾಡಿಕೊಡ್ತಾರವರು. ಮಾಡಿದ್ಮೇಲೆ ನಾನು ಇದಕ್ಕೆ ಬೀಡ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಟೈಮ್ ಇದ್ದರೆ ಹಾಕೋತೀನಿ. ಯಾಕಂದರೆ ಹಿಂಗೆ ಹಾಕ್ಕೋಬೋದು ಸೀರೆ, ಹಿಂಗೆ ಒಂದು ಸ್ವಲ್ಪ ಸ್ಟ್ರೈಟರಲ್ಲಿ ಸ್ಟ್ರೈಟ್ ಮಾಡ್ಕೋಬೇಕು, ಥ್ರೆಡ್ಡೆಲ್ಲ ಮಾಡಿಕೊಂಡ್ರೆ ಆಮೇಲೆ ಹಾಕೋಬೋದಲ್ವಾ, ಇಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಾದ್ರೂ ನನಗೆ ಟೈಮ್ ಇಲ್ಲ ಅಂದರೆ ನಾನು ಇದೇ ಥರ ಹಾಕೋಬೋದು. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಮಾಡ್ತೀನಿ ಅಂಥೇಳಿ. ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಅಷ್ಟೇ ಅದೇ ಥರ ಹಾಕೋತೀನಿ. ಮಾಡಿದಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಯಾಕಂದರೆ ನನಗೆ ಬ್ಲೌಸು ವರ್ಕ್ ಮಾಡ್ಕೋಬೇಕು, ಹಾಗಾಗಿ. ಸರಿನಾ? ಇವತ್ತೇನು ಅಡುಗೆ ಮಾಡೋಂಗೂ ಇಲ್ಲ, ರಾತ್ರಿ ಏನು ಅಡುಗೆ ಮಾಡೋಂಗಿಲ್ಲ. ಜಸ್ಟು ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಅಡುಗೆನೂ ಆಗುತ್ತೆ. ಏನು ಇವಾಗ ಏನೂ ಕೆಲಸನೂ ಇಲ್ಲ, ಇಷ್ಟೇ ಇರೋದು. ಸ್ವಲ್ಪ ಶಾಪ್ಗೂ ಹೋಗ್ಬಿಟ್ಟು ಬರಬೇಕು. ನೋಡೋಣ, ಇವಾಗ ಎದ್ದವರು ಅವರು. ಅಷ್ಟು ಮಾಡೋ ತನಕ ನನಗೆ 2 hours ಆಯಿತು. ಅರ್ಧನೇ ಮಾಡಿದ್ನಲ್ವ, ಅದು ಅರ್ಧ ಮಾಡೋ ಅಷ್ಟೊತ್ತಿಗೆ 2 hours ಆಯಿತು. ಇನ್ನೇನು ಈ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಸರಿನಾ? ಆಮೇಲೆ ಇನ್ನು ಬರುವಂತಹ ಬ್ಲಾಗ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡೋಣ, ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಒಂದು ಚಿಕ್ಕ ಬ್ಲಾಗ್ ಹೇಗಿತ್ತು ಅಂತೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.